ಅಲಿನಾ ಪಾಪು ಎಲ್ಲೇ ಅಲಿನಾ ಬಂಗಾರು ತಕ್ಷಾ ಎಲ್ಲೋಯ್ತು ನನ್ನ ಬಂಗಾರು 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 ಕೂ ಬಂಗಾರು ಕೂ ಬಂಗಾರು ಕೂ ತಕ್ಷಾ ಕೂಕ ಬಂಗಾರು ಅಕ್ಕ ಎಲ್ಲೋದ್ಲು ಬಂಗಾರನ ಹುಡ್ಕು ಅಂದ್ರೆ ಅಲಿನಾ ಏನ್ ಮಾಡ್ತಿದ್ದಿ ಮಗಳು ಬಾಯಿಲಿ ಕೂಕು ಬಂಗಾರು. ಸಂಡೇ ಬೇರೆ ಇದ್ದಿದ್ದೆ ಲೇಟು, ಅದರಲ್ಲೂ ಫಟಾಫಟ್ ಅಂತ ರೆಡಿಯಾಗಿ ನಾವೆಲ್ಲರೂ ಬಂದ್ವಿ ಒಂದು ಕ್ವಿಕ್ ಆದ ಪಿಕ್ನಿಕ್ಗೆ. ಬನ್ನಿ ನಾವೆಲ್ಲ ಹೋಗ್ತಾ ಇದ್ವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅಲ್ಲ ಅವರಿಗೆ ಮೀಟಿಂಗ್ ಇರುತ್ತೆ ಆಂಟಿ, ಈ ವೀಕೆಂಡಲ್ಲಿ ಮೀಟಿಂಗ್ ಇರುತ್ತೆ. ನೆನ್ನೆ ಎಲ್ಲ ಮೀಟಿಂಗ್ ಇತ್ತು, ಕೆಲವೊಂದಕ್ಕೆ ಬರಲೇಬೇಕಂತ ಹೇಳ್ತಾರೆ, ಹೋಗ್ಲೇಬೇಕು. ಹಂಗಾಗಿ ಬಂಗಾರು ಇಲ್ಲಿ ನೋಡು. ಹಾಯ್ ಗೈಸ್ ಅನ್ನ. ಹಾಯ್ ಗೈಸ್. ಇದು ನಮ್ಮ ಕೊಡವ ನಾಡು. ಒಂದು ಕಾಲದಲ್ಲಿ ಕೊಡವ ನಾಡು ರಾಜ್ಯ ಆಗಿತ್ತಂತೆ. ಹಾಗಾಗಿ ನಾವಂತೀವಿ ರಾಜ್ಯ ಕೂಡ ದೇಶ ಕೂಡ, ಯಾಕಂದರೆ ನಮ್ಮವರು ನಮಗೆ ಹೆಚ್ಚಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ ನಮ್ಮ ಕೊಡವ ನಾಡು. ಎಲ್ಲ ಜಾತಿಯ ಜನ ಇದ್ದಾರೆ, ಎಲ್ಲ ರೀತಿಯ ಜನ ಇದ್ದಾರೆ, ಒಳ್ಳೆಯ ರೀತಿಯ ಭಾವೈಕ್ಯತೆ ಉಂಟು. ಕೆಲವೊಮ್ಮೆ ಗಲಾಟೆಗಳಾಗ್ತಿರುತ್ತೆ, ಅದು ಬೇಡ ಅಂದವರು ಮಾಡುವಂತಹ ಕೆಲಸಗಳು. ನೀವೇ ನೋಡ್ತಿದ್ರ, ನಾನು ಬೇರೆ ಜಾತಿ, ನನ್ನ ಫ್ರೆಂಡ್ ಬೇರೆ ಜಾತಿ. ನಾವಿಬ್ಬರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದರೆ 10-17 ವರ್ಷದಿಂದ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್. ಹೀಗೆ ಜನರ ಬಾಂಧವ್ಯ ಅಲ್ಲಿ ಬೆಸೀತಾ ಹೋಗುತ್ತೆ. ತುಂಬ ಹಳೆಯ ಊರು, ಹಳೆಯ ಪಟ್ಟಣ ಆಗಿರೋದ್ರಿಂದ ನಮ್ಮೂರು ಹೀಗೆ ಇರುತ್ತೆ. ಮಳೆಗಾಲದಲ್ಲಿ ಮಾನ್ಸೂನ್ ಟೈಮಲ್ಲಿ ಎಲ್ಲ ದಿನಗಳಲ್ಲೂ ಮಳೆ ಹೀಗೆ ಸುರಿತಾ ಇರುತ್ತೆ. ದಯವಿಟ್ಟು ಮಳೆ ಮತ್ತು ಚಳಿಗಾಲದಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ ನಮ್ಮೂರು. ನಿಮ್ಮೂರು ಯಾವುದು ತಪ್ಪದೆ ತಿಳಿಸಿ. Just looking like a wow. ನೋಡಿ ಎಲ್ಲಿ ನೋಡು ಬರೀ ಶುಂಠಿನೇ. ಗೊಬ್ಬರ ಲಕ ಇವನು ಈ ಕಡೆ ಜಾಸ್ತಿ ಅದು. ಅದೇ ಗೆಣಸು ಜಾಸ್ತಿ, ಆನೆನೂ ಜಾಸ್ತಿ ಅಂತ. 100 ರೂಪಾಯಿಗೆ ಎಷ್ಟು ಕೊಡ್ತಾರೆ ಆಂಟಿ? ಕೊಡ್ತೀರಾ 1 kg? 1 kg 100 ರೂಪಾಯಿ ಅಷ್ಟೇನಾ? ಅಲ್ಲ ಇವರೇ ತಿಂದಿಲ್ಲ, ನಾವೇ ತಿಂದ್ವಿ. ಬೆಂಗಳೂರಲ್ಲಿ ತಿಂದಾಯ್ತು ಅತ್ಲಾಗಿ. ಇಷ್ಟ ಇಲ್ಲಿ ತನಕನೆಲ್ಲ 2-3 ಬೈಕಲ್ಲೆಲ್ಲ ಬಂದು ಔಟಿಂಗ್ ಥರ ಬಂದು ರೋಡ್ ಸೈಡ್ ತಗೋತೀನಿ. ಆಸೆ ಆಗ್ತಿದೆ. ಮಾಡ್ತಿದ್ದೀನಿ. ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಶೂ ತಗೊಳ್ಳಿಲ್ಲ, ಅದಕ್ಕೆ ನಾ ಕೇಳಿದ್ದು. ಬೇಕಂದ್ರೆ ಲಾಕ್ ಮಾಡೋರು ನಮಗಿನ ಮುಂಚೆ ಹೋದ್ರು ಡ್ರೈವರು. ಅಣ್ಣಂಗ ಹೇಳು. ಬೇಡ ಮಗ್ನೆ, ಅಲ್ಲಿ ಹೋಗೋಣ. ಶೂ ಹಾಕಿದ್ರೆ ನಡ್ಕೊಂಡು ಹೋಗ್ತಿದ್ನೇನೋ, ನಡೆಸ್ಬೋದಿತ್ತು. ಹಲೋ ಗೈಸ್, ನೋಡಿ ಮಳೆ ಕಡಿಮೆ ಆಗಿದೆ, ಹಾಗಾಗಿ ನಾವು ಬಂದಿದ್ದೀವಿ ಸಾರಂಗಿ ಡ್ಯಾಮ್ ನೋಡೋಕ್ಕೆ ವಿತ್ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ. ಫೈನಲಿ ಇವತ್ತು ಇವ್ರು ಕಂಪ್ಲೀಟ್ ಫ್ಯಾಮಿಲಿ ಬರ್ತಿದೆ, ಗಂಡ ಹೆಂಡತಿ ಮಗು ಎಲ್ಲ ಇದ್ದಾರೆ ಇವತ್ತು ಅಲ್ವೇನೆ ಹುಡುಗಿ? ಟಿಕೆಟ್ ತಗೋಬೇಕು ಹುಡುಗಿ. Hello guys, subscribe to my channel and share to my channel. Welcome to my channel. Please subscribe, like and comment. comment. ಶೇರು
share also. Share also. ಥ್ಯಾಂಕ್ ಯು. ಹಾಂ, ಎಲ್ಲಿ ಬಂದಿದ್ಯಾ ಅಂತ ಹೇಳಲೇ ಇಲ್ಲ ನೀನು. We came to Garuda. Harangi Dam. Harangi Dam. ಯಾಕೆ ಅವಾಗ ಇಷ್ಟಕ್ಕೆ ಚೇಂಜ್ ಮಾಡಿಬಿಡ್ತಾ ಇದೆಯಾ? ಟಿಕೆಟ್ ತೊಗೋಬೇಕು. ತೊಗೋತಾ ಇದ್ದಾರೆ. ಸಲ್ಮಾ ಅವ್ರ ಹಸ್ಬೆಂಡ್ ತೊಗೋತಾ ಇದ್ದಾರೆ. ತಗೊಳ್ಳಿ. ಹಾಂ, ಲತಾಂಟಿ ಬಂದಿದ್ದೀವಿ. ಹಾಂ, ಚಿಕ್ಕಮ್ಮ, ಲತಾಂಟಿ ಎಲ್ಲ ಬಂದಿದ್ದೀವಿ. Hi guys. ನೋಡ್ಕೊಳ್ಳಿ. Welcome to ಹಾರ್ಸಾ ಇಲ್ಲಿ ಕಾಣಿಸುತ್ತೆ ನೋಡೋದಿಕ್ಕೆ. Welcome to Harangi Dam. ಹಾರ್ಸಲ್ಲಿ ಬಂದು Hey guys. Hey guys. ಸ್ಮೈಲ್ ಮಾಡು. So hey guys, we are coming to ಹಾಂ, Harangi Dam. Let's enter the. ಡಸ್ಟ್ಬಿನ್ ಇದೆ. ಹಾಂ, ಹಿಡ್ಕೊ. Mummy see. ಹೀಗೆ ಹಿಡ್ಕೊ. ವಾವ್, ಚೆನ್ನಾಗಿ ಕಾಣ್ತಿದೆಯಲ್ಲ. ಅಲ್ಲಿ ಕನ್ನಡಿ ಮೇಲೆ ನೀ ಎಲ್ಲರೂ ಹಿಡಿಬೇಡ, ಇಲ್ಲೇ ಹಿಡ್ಕೊ. ರೆಕಾರ್ಡ್ ಆಗ್ತಾ ಇರುತ್ತೆ. ನಾವಿಬ್ರು ಮುಂದೆ ಹೋಗ್ತಿದ್ದೀರೋ. Now we came to Harangi Dam. ನೀ ಉಲ್ಟಾ ಹಿಡ್ಕೊಂಡ್ಯಾ? ಆಮೇಲೆ ತಗೋಣ. ಇಲ್ಲಿ ಹುಡುಗಿ ಪಾಪು ಎಲ್ಲಿ? ತಕ್ಷ ಕಾಣಿಸ್ತಿದ್ಯಾ? ನಿನ್ನ ಫೇಸ್ ತೋರಿಸ್ಕೊ. So hello guys, we came to Harangi Dam. ಹಾಂ, ಎಷ್ಟು ಸತಿ ಹೇಳ್ತೀರಾ ಸರ್? ಏನಾದ್ರು ಬೇರೆ ಹೇಳಿ. ಈಗ ನಾವು ಫ್ರಂಟ್ ನೋಡ್ತಿದ್ದೀರಲ್ಲ, ಫ್ರಂಟ್ ಅಲ್ಲ, ಇನ್ನು ಫ್ರಂಟ್ ತೋರ್ಸೋಕ್ಕಾಗಿಲ್ಲ. ತೋರಿಸ್ತೀವಿ ಫ್ರಂಟ್ ಹೇಳಿ. ಈಗ ತೋರಿಸ್ತೀವಿ ನೋಡಿ. ಇವಾಗ ಹೋಗ್ತಿದ್ದೀವಿ ನಾವು ಆದರೆ ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾಂ, ನೆಕ್ಸ್ಟು ಜಾಸ್ತಿ ಜನ ಬನ್ನಿ, ನಮ್ಮ ಕೊಡಗನ್ನ ಎಕ್ಸ್ಪ್ಲೋರ್ ಮಾಡಿ, ಕ್ಲೀನಾಗಿಡಿ ಅಲ್ವಾ? ಕಸ ಎಲ್ಲ ಹರಬಿಡಿ, ನೀಟಾಗಿ ಇಟ್ಕೊಳ್ಳಿ ಅಂತ ಅಲ್ವಾ? ಆಮೇಲೆ ಬೇಡ. ಚಿಕ್ಕ ಜೊತೆ ವಿಡಿಯೋ ಎಷ್ಟು ಬಂದರು? ಬಾ, ಎತ್ಕೋತೀನಿ ಬಾ. ಎಲ್ಲೋದು ಚಿಕ್ಕಿ ಕಾಣಿಸಿದ್ಯಾ? ನೋಡ್ಕೊ. ಬಾ, ಈ ಕಡೆ ಬಾ. ಹೇಳ ಇಟ್ಕೊಂಬಂದೆ ಫೋಟೋ. ಹಿಡಿಯೇ ಸ್ವಲ್ಪ ತಗೊಳ್ಳಿ, ಆ ಕಡೆಗೆ ಬಂಗಾರ. ಇಲ್ಲಿ ನೋಡು, ಹಿಂದೆದೆಲ್ಲ ತಗೋ. ಬಿಡು ಬಂಗಾರ, ಆಗಲ್ಲ ಬಿಡು. ಸ್ಮೈಲ್ ಮಾಡು. ತಗೋ, ಲಾಸ್ಟ್ ಬ್ಯಾಕ್ ಕಾಣಿಸುತ್ತಾ? ತಗೋದು ಇಷ್ಟ. ಹಾಂ, ನೀರಿದು ಕೆಳಗೆ ಬೀಳೋದು ಕಾಣಿಸುತ್ತಾ? ಹಾಂ, ಇಲ್ಲಿ ನೀನು ಚಿಕ್ಕಿ ಹೋಗೋಣ. ಒಂದು ನಿಮಿಷ ಇದು ಬಂಗಾರಿ, ಅದು ತಗೊಳ್ಳೋಣ. ಜಿ ಎಲ್ಲ ಕಾಣಿಸುತ್ತಾ ಅಂತ. ಇದು ಬಂಗಾರಿ ಮಾಸ್ಟರ್ ಆಮೇಲೆ ಮಾಡಿ. ಡ್ಯಾಡಿಗೊಂದು ಚಲ್ಲನಿನಾ ಫೈನಲಿ ಬ್ಯಾಕ್ ಸೈಡ್ ನೀರು ಡ್ಯಾಮ್ ಇಷ್ಟೇ ಕಾಣೋದು ನೋಡಿ. ಫೈನಲಿ ಒಂದು ಔಟಿಂಗ್ ಅಂತ ಬಂದ್ವಿ. ಇದು ಸಮ್ಮರಲ್ಲೇ ಆಗಬೇಕಿತ್ತು, ಆಗಿಲ್ಲ. ನಾವು ಬಂದಿದ್ದೀವಿ ಮಾನ್ಸೂನ್ ಅಲ್ಲ ಇವಾಗ.
ಒಂದ್ಸಲ ನೋಡಿ ಕಿರುಸತೆ ತೋರಿಸ್ತೀನಿ ನೋಡಿ ಅಲ್ಲಿಗೆ. ಅಲ್ಲ ಆಕ್ಚುಲಿ ನಾವು ಹಂಗೆ ಬಂದಿದ್ದಲ್ಲ, ಹಂಗೆ ಬಂದರೆ ಸೋಮವಾರಪೇಟೆ ರೋಡ್ ಅದು ಚೆನ್ನಾಗಿದೆ. ಅದು ಅಲ್ಲೇ ಎಲ್ಲೋ ಇರೋದು ಕಡೆ ಅಲ್ಲಿಂದನೇ ಅದು. ತೋರಿಸಿಲ್ಲ ಅಲ್ಲೆಲ್ಲ ಹೋಗೋದು. ಅಲ್ಲ ಒಳಗಡೆ ಸರ್ ಒಂದು ಕ್ಯಾಂಪ್ ತೋರಿಸಿದ್ರು ನೋಡು, ಅದು ಅಲ್ಲೇ ಎಲ್ಲೋ ಇರೋದು ಆ ಕಡೆ. ಬನ್ನಿ ನಮ್ಮೂರಿಗೆ ಎಕ್ಸ್ಪ್ಲೋರ್ ಮಾಡಿ, ಬಟ್ ಗಲೀಜ್ ಮಾಡಬೇಡಿ, ಕಸ ಹಾಕಬೇಡಿ ಅಲ್ವಾ? ಹೌದು, ಹಾಳು ಮಾಡಬೇಡಿ, ಹಾಂ ಕ್ಲೀನಾಗಿರಿ ಒಂದಷ್ಟು ಅಂತ ನಾವು ಕೊಡಗಿನವರಾಗಿ ಕೇಳ್ಕೊತೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯಾರು ಹ್ಯಾಪಿ ಅಲ್ಲಿನಾ ಚಿಕ್ಕ ಮಗು ಹೋಗಿಲ್ಲ ಅಲ್ಲಿನಾ. ಕಾಸು ತಗೊಳ್ಳಿ ಸರ್, ತಗೋ ಕಾಸು. ಹಾಂ ಕೊಡು. ತಗೊಳ್ಳಿ ಸರ್. ಹಾಂ ನಡಿ ಹೋಗಿ ನಡಿ. ಬನ್ನಿ 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 ಅಂತ ಹೇಳಿ ಹೊಳೆ ತುಂಬಿಲ್ಲ ಆದ್ರೆ ಅಷ್ಟು ಅಲ್ಲ. ಅದೇ ಅದೇ ಮಳೆ ಹೇಳಿದ್ದು ನಾನು. ಇಷ್ಟೊಂದು ಸುರಿದ್ರು ಹೊಳೆ ಅಲ್ಲ ನೀರು ಅಲ್ಲಿಂದ ಬಿಟ್ಟಿಲ್ಲ ಅನ್ಸುತ್ತೆ ಅವ್ರ ಕಡೆ. ಸ್ಟಾಪ್ ಮಾಡ್ತಾರೆ ಅನ್ಸುತ್ತೆ. ನೋಡಿ ನೀರು ಹತ್ತಿರ ಇರ್ತೀವಿ, ಎಷ್ಟು ಗಿಡ ಎಲ್ಲ ಎಷ್ಟು ಹಸಿರಾಗಿದೆ. ಸ್ವಲ್ಪ ನಿಧಾನಕ್ಕೆ. ನಾವಿಬ್ಬರು ಒಂದೇ ಥರದ ಡ್ರೆಸ್ನ ವೇರ್ ಮಾಡಿದ್ವಿ, ಅದು ಕೂಡ ಸಂತೋಷದ ವಿಚಾರ. ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತ ಎಷ್ಟೊಂದು ಚೆನ್ನಾಗಿರುವಂಥ ಪರಿಸರ ಇದೆ. ಇದು ಡ್ಯಾಮ್ ನನ್ನ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಫುಲ್ಲು KRS ಥರನೇ ತುಂಬ ಚೆನ್ನಾಗಿದೆ. ಬಟ್ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ, ಅಲ್ಲಿರೋ ಅಷ್ಟು ಗಿಡಗಳಿಲ್ಲ. ಬಟ್ ಇದು ತುಂಬ ಚೆನ್ನಾಗಿದೆ. ಫ್ರೀಸ್ ಇರುತ್ತೆ, ಎಲ್ಲ ಟೈಮು ಓಪನ್ ಇರುತ್ತೆ, ಸಂಜೆ 5 ಗಂಟೆ ಮೇಲೆ ಇರೋಲ್ಲ ಅನಿಸುತ್ತೆ. ಬನ್ನಿ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಕೊಡಗು ದೇಶವನ್ನು. ಹಾಂ ಬಿಡು 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 ಬಿಡು. ನಾನು ನನ್ನ ಫ್ಯಾಮಿಲಿ ಜೊತೆ ಯಾವಾಗಲೂ ನನ್ನ ಫ್ರೆಂಡ್ನ ಕರ್ಕೊಂಡು ಹೀಗೆಲ್ಲ ಹೊರಗಡೆ ಹೋಗ್ತಿದ್ವಿ. ನನ್ನ ಫ್ರೆಂಡ್ ಮತ್ತು ಅವರ ಫ್ಯಾಮಿಲಿ ಜೊತೆ ಹೀಗೊಂದು ಟ್ರಿಪ್ ಹೋಗಬೇಕಂತ ನನ್ನ ತುಂಬ ದಿನದ ಆಸೆಯಾಗಿದ್ದು, ಫೈನಲಿ ಆ ದಿನ ಕೂಡ ಬಂತು. ನೀವು ಕೂಡ ದಯವಿಟ್ಟು ನಮ್ಮ ಕೊಡಗನ್ನು ಎಕ್ಸ್ಪ್ಲೋರ್ ಮಾಡಿ ನೀಟಾಗಿಡಿ. ಓಕೆ, ಇಲ್ಲಿ ಸಂಗೀತ ಕಾರಂಜಿ ಕೂಡ ಉಂಟು. ಸಂಜೆ 7 ಗಂಟೆಯಿಂದ 7:30ವರೆಗೆ ಇರುತ್ತೆ. ಹೋಗಿ. ಬನ್ನೇಣ ಜೋಳ ಸ್ವೀಟ್ ಕಾರ್ನ್ ಕೋಣ ದೊಡ್ಡವರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ ಅಂತೆ. ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ತಿನ್ನೋಕ್ಕೆ. ಜೋಳ ಆಗಿಲ್ಲ ಎಲ್ಲ. ಬನ್ನಿ ಆಯಿತಾ. ಹೋಗುತ್ತೆ ಬಾರಿ ಬಾರಿ. ಎಲ್ಲ ನಿಧಾನಕ್ಕೆ ಅವ್ರು ಹೋಗ್ತಾರೆ. ಹಚ್ಚು. ಬಗುರ ಖಾರ ಇಲ್ಲ ತಗೊಂಬ, ಖಾರ ಇಲ್ಲ ತಗೋ. ಉಪ್ಪು ಮಾಡಿದ್ದೀನಿ ಖಾರ ಹಾಕಿಸ್ಕೊಂಡ್ರೆ ಹೊಟ್ಟೆಗೆ ಹಾಕಿದ್ದು ನಾನು ಇಲ್ವೇನೋ ಅಂದ್ಕೊಂಡೆ. ಒಂದೊಂದು ಹತ್ರ ಇಲ್ಲ ಕಣೆ, ಅವ್ನು ಖಾರ ಇರೋದೇ ತಿನ್ಕೊಂಡು. ಅಲ್ಲ ಚಿಪ್ಪಕೊಡನೆ ಚಿಪ್ಪಕೊಡು ಕೊಡು ಚಿಪ್ಪಕ. ಅಲ್ಲ ಕಚ್ಚು ಅಲ್ಲ ಕೈ ಸಮೇತ ತಿಂತಾಳೆ ಇವಳು. ಶಾಮಿ ಅವನಿಗೆಲ್ಲ ದೇವಸ್ಥಾನ ಶಾಮಿ ಎಲ್ಲ ಐತಮ್ಮ. ಅಚಿಪ ಬಂಗಾರ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ನೀನು ಹಾಡು ಹೇಳಬಾರ್ದು, ಕಾಪಿರೈಟ್ಸ್ ಬರುತ್ತೆ. ಹಂಗೆ ಮಾತಾಡಬೇಕು. ಗೊತ್ತಾಯ್ತಾ? ಯಾವ್ದು ಹೇಳು? ಅವನಿಗೆ ನಾವು ಹೇಳೇ ಕೊಟ್ಟಿಲ್ಲ ಕಣೆ. ರೈಮ್ಸ್ ನೋಡಲ್ಲ ಹೆಂಗ್ ಬರ್ತಾ ಇದೆ ಇದೆಲ್ಲ. ನೋಡಿರ್ತಾನೆ ಇಲ್ಲ ತಿರುಗ್ ಕಣೆ ಅದು. ಹೌದು ಕನ್ನಡ
ಹಲೋ ಸನ್. Hello, son. Where are you going, son? ಹೇಗಿದ್ದೀರಾ ಸನ್? ಚೆನ್ನಾಗಿಲ್ಲ son. ನನಗೆ ಬೇಜಾರು. ತುಂಬಾ ಹಳೇದಾ? ಇಲ್ಲ ಮೊನ್ನೆದು ಅಲ್ಲ, ಅದು ತಿನ್ಬೋದು. ಫಂಗಸ್ ಬರುತ್ತಿಲ್ಲ, ಚೆನ್ನಾಗಿರುತ್ತೆ. ಅಣ್ಣ ಮನೆ ಹೋಗಿ ಕಳ್ಸಿದಂತ ನಾ ಅದೇ ಅನ್ಕೊಂಡೆ, ಏನು ಕವರು ಇದೆಲ್ಲ ಹಂಗಿದೆ. ನಾನು ಹೇಳಿದ್ರು ನಂಗೆ ಬಿಡ, ಅವರಿಬ್ಬರಿಂದ ಇವ್ರಿಗೆಲ್ಲ ಏನಿಲ್ಲ, ಕರ್ಕೊಂಡು ಹೋಗೋಣ. ನಾನು ನಮಗೆ ಭಯ ಕಳ್ಸಿದ್ರೆ ಅದಕ್ಕೆ ಲೇಡೀಸ್ ಎಲ್ಲ ಏನು ಮಾಡ್ತಿದ್ದಾರೆ. ರೌಂಡ್ ಕಳ್ಸಿದ್ರೆ ಏಯ್ ಮನೆ ಸಂತ ರಸ ಹೋಯ್ತು. ಅಷ್ಟೇ. ನಾನೇ ಟ್ರಾವೆಲ್ ಮಾಡುವಾಗ ಅಂತ ಹೇಳಲ್ಲ, ಒಂದು 2-3 kg ಪಪ್ಪಾಯ ತುಂಬ್ಕೊಂಡಿದ್ರೆ ಕಟ್ ಮಾಡಿ ಆಗಿರೋದು. ಇವರೆಲ್ಲ ಬ್ಯಾಡ್ ಬಾಯ್ಸ್ ಊಟ ಚಿಕ್ಕಿಬೇಕು ಅಂತ. ಅವ್ನು ನನ್ನ ಬೆಸ್ಟಿ, ಅವನ ಹೆಸರು ಶಾಹಿದ್ ಅಂತ. ನಾನು ಇವಳನ್ನ ಕಟ್ ಮಾಡ್ಕೋತಾ ಇದ್ದೀನಿ, ಬೆಸ್ಟಿಯಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಅವನಿವಾಗ ನನ್ನ ಬೆಸ್ಟಿ ಆಗಿದ್ದಾನೆ. ನನಗೆ ಇವಾಗ ಕೇಳ್ದ ಚಿಪ್ಸ್ ಬೇಕಾ ನಿಮಗೆ ಅಂತ. ನಾನು ಚಿಪ್ಸ್ ಎಲ್ಲ ತಿನ್ನಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಹೇಳು, ಇವತ್ತಿಂದ ತಿಳ್ಕೊ, ನಾನು ಚಾಕ್ಲೇಟ್ ತಿನ್ನಲ್ಲ, ಚಿಪ್ಸ್ ತಿನ್ನಲ್ಲ. ನಮ್ಮ ಹತ್ರನೇ ದೊಡ್ಡ ಕಸ ಇದೆ. ನನ್ನ ಪಕ್ಕ ಒಂದು ದೊಡ್ಡ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ನಾನು. ಹೌದಾ? ಹೌದಾ? ಅಲ್ಲ, ಆಚೆ ಎಸಿಬಿಡಿ, ಮನೆಯಲ್ಲೇ ತೊಗೊಂಡೋಗಿ ಎಸಿ. ಆಯ್ತಾ? ಹಿಡ್ಕೊಬಿಡ್ತಾರೆ. ಅವಾಗ ಕೃಷ್ಣ, ಇವಾಗ ಶಾಹಿದ್. ನಮ್ಮನ್ನಿಬ್ಬರನ್ನೇ ತುಂಬಾ ದೂರ. ನಾವು ಒಳಗಡೆ ಎಲ್ಲೋ ಹೋಗ್ಬೇಕು, ಸಿದ್ದಾಪುರ ಆ ಥರ ಕಾಣಿಸೋದೇ ಇಲ್ಲ. ಬಸ್ಸಕ್ಕ ಅಂತ ನಾವು ಹೋಗೋಣ ಅಲ್ಲ, ಬಸ್ಸಲ್ಲಿ ಹೋಗೋ ಹಂಗೆಲ್ಲ ಅನ್ಸುತ್ತೆ ಕಣೆ. ಓನ್ ವೆಹಿಕಲ್ ಅದೇ ಏನು ಅನ್ಸುತ್ತೆ. ನಾವು ಎಷ್ಟು ಓಡಾಡಲ್ಲ ಹೇಳು. ಮೊನ್ನೆ ಊಟ ಹೋಗ್ತಾನೆ ಎಷ್ಟು ಚೆನ್ನಾಗಿತ್ತು. ನಿಮ್ಮಮ್ಮ ಹೇಳ್ತಾಳೆ ಇದೆಲ್ಲ ತಗೊಳ್ಳೇ ಅಂತ, ಸಣ್ಣ ತಗೊಳ್ಳೇ, ಹಾಕೊಳ್ಳೆ ಅಂತ. ನಿಮ್ಮ ಅಮ್ಮರು ಸಪೋರ್ಟ್ ಮಾಡ್ತಾರೆ. ನೀನು ತಗೊಳ್ಳೆ ಅಂದ್ಯಾ? ಗೈಸ್, ಇಲ್ಲ ಆನೆ ಬರುತ್ತೆ, ಆನೆ ಕಟ. ಗೈಸ್, ಈಗ ನಾವು ನೋಡ್ತಿರೋದು ಗೈಸ್ ಆನೆ ನೋಡಿ. ಆನೆಕಾಡು ಮೀಸಲು ಅರಣ್ಯ ಪ್ರದೇಶ. ಯಾರು ಏನು ಕರೆಕ್ಟ್. ಕಾಂತಾರ. ಅಯ್ಯೋ ಕಾಂತಾರ ಎಂತ ಸೊಪ್ಪು? ಅದನ್ನ ನೋಡಿ. ಲುಕ್ ಆಟ್ ದಿಸ್ ಮಾಮ್ ಅಂತೆ ನನಗೆ. ತೋರ್ಸಿ ಚಿಕ್ಕಿ, ಇಲ್ಲಿ ಲತಾಂಟಿ ನನ್ನ ಮಗ ಚಿಕ್ಕಿ ವರ್ಣಿಸ್ತಿದ್ದಾನೆ. ಕೈ ತೋರಿಸ್ಬಿಟ್ಟು ಲುಕ್ ಆಟ್ ದಿಸ್ ಮಾಮ್ ನನಗೆ ಹೇಳಿ ವಾವ್ ಅಂತೆ. So nice. ನೋಡಿ ನಿನ್ನ ಮಗುಗೆ ಏನೇನು ಇಷ್ಟ. ಇದು ನಮ್ಮ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹಾರಂಗಿಯಲ್ಲಿದೆ. ಹಾರಂಗಿ ಡ್ಯಾಮ್ ಅಂದರೆ KRS ಥರನೇ ತುಂಬ ಚೆನ್ನಾಗಿರುವಂಥ ಒಂದು ಜಲಾಶಯ. ನಾವು ಇದನ್ನು ನೋಡಲಿಕ್ಕೆ ಇಲ್ಲಿಗೆ ಬಂದಿದ್ವಿ. ತುಂಬ ಚೆನ್ನಾಗಿದೆ. ಆವತ್ತಿನ ಮಟ್ಟಿಗೆ ಯಾವಾಗಲೂ ಕೊಡಗಲ್ಲಿ ಬೀಳೋ ಮಳೆಗಿನ್ನ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ನೀರು ತುಂಬಾ ಚೆನ್ನಾಗಿ ಬೀಳ್ತಿದೆ. ಎಲ್ಲರೂ ಹೋಗಿ ಕೊಡಗನ್ನ ಎಕ್ಸ್ಪ್ಲೋರ್ ಮಾಡಿ. ದಯವಿಟ್ಟು ಯಾವುದೇ ರೀತಿಯ ಕಸ ಕಡ್ಡಿಯನ್ನು ಹರಡಬೇಡಿ. ನಾವು ಹೋಗಿದ್ವಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಹೋಗಿ ಬರ್ತೀನಿ. ನಿಮ್ಮ ಧನ್ಯಶ್ರೀ. ಪ್ರೀತಿ ಸದಾ ಹೀಗೆ ಇರಲಿ. ನಮಸ್ಕಾರ.